ಮೆಟ್ರೋ ಜೊತೆ ಬಿಎಂಟಿಸಿ ಬಸ್ ದರ ಹೆಚ್ಚಾಯಿತು. ಹಾಲು ಬಾಯಿಸುಟ್ರೆ ದರ ಏರಿಕೆಯಿಂದ ಗ್ರಾಹಕರಿಗೆ ಕರೆಂಟ್ ಶಾಕ್ ಕೊಟ್ಟಾಯಿತು. ಏಪ್ರಿಲ್ಗೆ ಟೋಲ್ ಕಸದ ಸೆಸ್ ಅಷ್ಟೇ ಅಲ್ಲ, ಎಟಿಎಂ ವಿತ್ಡ್ರಾ ಶುಲ್ಕದ ಬರೆಯೂ ಕೂಡ ಬೀಳಲಿದೆ. ಬೆಲೆ ಭೂತ, ಏಪ್ರಿಲ್ಗೂ ಇನ್ನೂ ಏರುತ್ತೆ ಬೆಲೆ ಏರಿಕೆ ಬೆಸಿ. ಮೆಟ್ರೋ ಆಯ್ತು, ಬಸ್ ಆಯ್ತು, ಕರೆಂಟ್ ಆಯ್ತು, ಹಾಲಾಯ್ತು, ಒಂದರ ಬೆನ್ನಿಗೊಂದರಂತೆ ದರ ಏರಿಕೆ ಆಗ್ತಾನೆ ಇದೆ. ಬೆಲೆ ಏರಿಕೆಯಿಂದ ಬಡವರು, ಮಧ್ಯಮ ವರ್ಗಗಳು ಬಳಲಿ ಬೆಂಡಾಗಿದ್ದಾರೆ. ಇದೀಗ ಲಿಫ್ಟ್ ಇದ್ದವರಿಗೂ ಶಾಕ್ ತಟ್ಟಿದೆ. ಯಾಕಂದ್ರೆ ಇಂಧನ ಇಲಾಖೆ ಅಡಿಯಲ್ಲಿರುವ ಡಿಪಾರ್ಟ್ಮೆಂಟ್ ಆಫ್ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರೇಟ್ ನಿಂದ ಪರಿಶೀಲನೆ ಮತ್ತು ಪ್ರತಿ ವರ್ಷದ ರೆನ್ಯುವಲ್ ಶುಲ್ಕವನ್ನ 1 to ಡಬಲ್ ಮಾಡಲಾಗ್ತಿದೆ. ಈ ಹಿಂದೆ 3 ಫ್ಲೋರ್ನ ಮನೆಯ ಲಿಫ್ಟ್ ಪರಿಶೀಲಿಸಿ ರೆನ್ಯುವಲ್ ಮಾಡಿದ್ರೆ 800 ರಿಂದ 1000 ಶುಲ್ಕವಿತ್ತು. ಈಗ ಅದು 5 ರಿಂದ 8,000 ರೂಪಾಯಿಗೆ ಏರಿಕೆಯಾಗುತ್ತೆ. ಮೊದಲು ಮನೆ, ಕಚೇರಿ, ಫ್ಯಾಕ್ಟರಿಗೆ ಹಾಕಿಸಿದ್ದ 25 ಕೆವಿಎ ಟ್ರಾನ್ಸ್ಫಾರ್ಮರ್ ಪರಿಶೀಲಿಸಲು 1300 ರಿಂದ 1500 ರೂಪಾಯಿ ಶುಲ್ಕವಿತ್ತು. ಆದ್ರೀಗ ಅದು 3 ರಿಂದ 5,000 ರೂಪಾಯಿಗೆ ಹೆಚ್ಚುತ್ತಿದೆ. 5 ರಿಂದ 10 ಕೆವಿಎ ಸಣ್ಣ ಜನರೇಟರ್ಗೆ 2,000ವಿದ್ದ ಶುಲ್ಕ ಈಗ 5 ರಿಂದ 8,000ವರೆಗೆ ಏರಿಕೆಯಾಗುತ್ತೆ. ಇದು ಆರಂಭಿಕ ದರವಷ್ಟೇ. ಸರ್ಕಾರದ ಈ ನಿರ್ಧಾರಕ್ಕೆ ಎಫ್ಕೆಸಿಸಿಐ ಅಧ್ಯಕ್ಷರು ಕಿಡಿಕಾರಿದ್ದಾರೆ. ಆಲ್ಮೋಸ್ಟ್ ಎಲ್ಲವೂ 100% ಆಗಿದೆ. 700 ರೂಪಾಯಿ ಇದ್ದು 1,500 ಆಗಿದೆ. ಈಗ ಇವ್ರದ್ದು ಫೀಸ್, ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರೇಟ್ ಫೀಸ್ ಜಾಸ್ತಿ ಆಗಿದೆ. ಬಹುಶಃ ಇದನ್ನೆಲ್ಲ ಎಲ್ಲಿಂದ ಕೊಡೋದು, ಮತ್ತೆ ಇದನ್ನ ಫೀಸ್ ಸ್ಟ್ರಕ್ಚರ್ ಯಾಕೆ ಜಾಸ್ತಿ ಮಾಡೋದು ಬಹುಶಃ ಯಾರಿಗೂ ತಿಳಿದಿರುವಂಥದ್ದು. ಕೆಲವಾರು ಅಪಾರ್ಟ್ಮೆಂಟ್ಗಳಲ್ಲಿ 6 ರಿಂದ 15 ಫ್ಲೋರ್ ಮೇಲೆ ಇರುತ್ತೆ. ಎಲ್ಲ ಡಬಲ್ ಆಗೋಗುತ್ತೆ. ಎಲ್ಲ ಡಬಲ್, ಎಷ್ಟು ಲಿಫ್ಟ್ ಇರುತ್ತೋ ಅಷ್ಟು ಡಬಲ್ ಆಗುತ್ತೆ, ಎಷ್ಟು ಜನರೇಟ್ ಇದ್ದವರು ಅಷ್ಟು ಡಬಲ್ ಆಗುತ್ತೆ. ಅಪಾರ್ಟ್ಮೆಂಟ್ ನಿವಾಸಿಗಳಂತೂ ಕೆಂಡ ಕಾರ್ತಿದ್ದಾರೆ. ಏನು ಮೇಂಟೆನೆನ್ಸ್ ಏನು ಚಾರ್ಜ್ ಮಾಡ್ತೀಯಾರೋ ಅದ್ರ ಪ್ರಕಾರ ಕೊಡಬೇಕಾಗತ್ತೆ. ಬಟ್ ಸರ್ವಿಸನ್ನು ಕೊಟ್ಟರೆ ಸರಿ. ಫೀ ಸರ್ವಿಸ್ ಎಲ್ಲರಿಗೂ ಕೊಡ್ತಾರಲ್ಲ, ಅದಕ್ಕೆ ದುಡ್ಡು ಹೆಂಗಾರು ವಂಚನೆ ಮಾಡಬೇಕಲ್ಲ. ಅವರನ್ನು ಯಾರ್ಯಾರ ಹತ್ರ ಎಲ್ಲೆಲ್ಲಿ ದರೋಡೆ ಮಾಡೋಕ್ಕಾಗತ್ತೋ ಅಲ್ಲಿ ಮಾಡ್ತಾ ಇದ್ದಾರೆ ಅಷ್ಟೇ. ಕಷ್ಟ, ಬಟ್ ವಿಧಿ ಇಲ್ಲ. ಇದರ ಜೊತೆಗೆ ಮೇ 1ರಿಂದ ಎಟಿಎಂಗಳಲ್ಲಿ ಯದ್ವಾ ತದ್ವಾ ಹಣ ವಿತ್ಡ್ರಾ ಮಾಡೋರಿಗೆ ಶಾಕ್ ತಟ್ಟಲಿದೆ. ಎಟಿಎಂಗಳಲ್ಲಿ 5 ಸಲ ಹಣ ತೆಗಿಬಹುದು. ಅದಕ್ಕಿಂತ ಹೆಚ್ಚಾಗಿ ಹಣ ವಿತ್ಡ್ರಾ ಮಾಡಿದ್ರೆ 23 ರೂಪಾಯಿ ಚಾರ್ಜ್ ವಿಧಿಸಲಾಗುತ್ತೆ. ಸದ್ಯ 5ಕ್ಕಿಂತ ಹೆಚ್ಚು ಸಲ ಎಟಿಎಂ ಸೇವೆ ಬಳಸೋರಿಗೆ 21 ರೂಪಾಯಿ ಚಾರ್ಜ್ ವಿಧಿಸಲಾಗ್ತಿದೆ. ಇದೀಗ ಆ ಮೊತ್ತವನ್ನ ಮೇ 1ರ ನಂತರ 23 ರೂಪಾಯಿಗೆ ಏರಿಕೆ ಮಾಡಲಾಗ್ತಿದೆ. ಕಿರಣ್ ಸೂರ್ಯ, TV9 ಬೆಂಗಳೂರು.